2 ಸಮುದಾಯನೂ ಊರಿಂದ ಆಚೆ ಇವೆ. ಯಾರು ಹೆಚ್ಚು ತಿಂದವರು, ಯಾರು ಕಿತ್ತು ತಿಂದವರು, ಯಾರು ಹೊಟ್ಟೆ ತುಂಬಿದವರು, ಯಾರು ಹಸಿದವರು? ಅಲೆಮಾರಿಗಳು ಇನ್ನೂ ಒಬ್ಬ ಪಂಚಾಯತಿ ಮೆಂಬರ್ ಆಗಿರಲ್ಲ ಸ್ವಾಮಿ. ಅಕ್ಕಿಪಿಕ್ಕಿಯವರು, ದೊಂಬಿದಾಸರು, ಶಿಳ್ಳೆಕ್ಯಾಟ್ರು, ಗುಡುಗುಡುಕಿಯವರು ಒಂದು ತಾಲೂಕ್ ಪಂಚಾಯತ್ ಮೆಂಬರ್ ಆಗಕ್ಕಾಗಿಲ್ಲ. ಅವರ ಪರಿಸ್ಥಿತಿ ಏನು ಸ್ವಾಮಿ? ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ವಾ? ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ಬೇಕಲ್ವಾ? ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನು, ಈ ವೇದಿಕೆಯಿಂದ ಈ ಒಂದು ಅವೈಜ್ಞಾನಿಕ ವರದಿ ಏನಿದೆ ಇದನ್ನು ತಿರಸ್ಕರಿಸಿ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆನ್ಸಸ್ ಆಗಿದೆ. ದಯಮಾಡಿ ಆನರೇಬಲ್ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೇನೆ, ಮುಖ್ಯಮಂತ್ರಿಗಳವರಿಗೆ ದಯಮಾಡಿ ಆ ಸೆನ್ಸಸ್ ಅನ್ನು ಓಪನ್ ಮಾಡಿ. ಜೊತೆಗೆ ರಾಷ್ಟ್ರೀಯ ಸೆನ್ಸಸ್ ಬರ್ತಾ ಇದೆ 2026-27ಕ್ಕೆ. ಆ ಸೆನ್ಸಸ್ ರಿಪೋರ್ಟ್ ತಗೊಳ್ಳಿ. ಸನ್ಮಾನ್ಯ ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, 2011 ಸಮುದಾಯ 30 ಲಕ್ಷ ಇದ್ದದ್ದು 2025ಕ್ಕೆ ಅದೇನ್ ಸ್ವಾಮಿ ಬರೀ 30 ಲಕ್ಷ 31 ಲಕ್ಷ ತೋರಿಸ್ತೀರಾ? ಈಗಾಗಲೇ ನೀವು ಮಾಡಿರ್ತಕ್ಕಂಥ ರೋಸ್ಟ್ರಿಂಗ್ ನಿಮ್ಮನ್ನ ಕೂಡ್ರನ್ನಾಗಿ ಮಾಡಿ ಇವತ್ತು ಸಮುದಾಯಗಳನ್ನ ಬೀದಿಗೆ ತಂದಿದ್ದೀರಿ. ಇದಕ್ಕೆ ನಿಮ್ಮ ಅಧಿಕಾರಿಗಳೇ ಕಾರಣ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳ್ಕೊಳ್ಳೋದು, ಸನ್ಮಾನ್ಯ ಬರೆದಂತ ಜನ ನಾವು ಹಲಗೈ ಸಮುದಾಯದವರು, ಅವರ ಉಪಚುನಾವಣೆಯಲ್ಲಿ 257 ವೋಟ್ಗಳ ಮುಖಾಂತರ ಅವರನ್ನು ಮುಖ್ಯಮಂತ್ರಿ ಮಾಡಿದವರು ನಾವು, ಅವರ ರಾಜಕೀಯ ಭವಿಷ್ಯ ಬರೆದವರು ನಾವು. ನಮಗೇನಾದ್ರೂ ಅನ್ಯಾಯ ಮಾಡಕ್ಕೆ ಕೈ ಹಾಕದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅದರ ಮಾರಣಿಗೆ ನಿಮ್ ಸರ್ಕಾರ ಉಳಿಯಲ್ಲ ಅಂತಕ್ಕಂಥದ್ದನ್ನ ಇಡೀ ರಾಜ್ಯಾದ್ಯಂತ ನಾವು ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದೇವೆ. ಇಷ್ಟೇ, ಇಡೀ ರಾಜ್ಯಾದ್ಯಂತ ಈ ಒಂದು ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸಬೇಕು. ಹಳೆ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ, ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಿದ್ದಾರೆ, ಎಂಪರಿಕಲ್ ಡಾಟಾ ಇಟ್ಕೊಂಡು ಯಾರಿಗೂ ಅನ್ಯಾಯ ಮಾಡೋ ರೀತಿಯಲ್ಲಿ ಮಾಡಬೇಕು. ಸಮಾಜ ಕಲ್ಯಾಣ ಎ, ಸಮಾಜ ಕಲ್ಯಾಣ ಬಿ, ಸಮಾಜ ಕಲ್ಯಾಣ ಸಿ, ಈ ಇಲಾಖೆಯನ್ನ ಸೀಳ್ಬಿಡ್ತೀರಾ? ವಿಭಜನೆ ಆದ್ರೆ ಸಾಯ್ತೀರಿ ಅಂತ ಹೇಳಿದ್ದಾರೆ. ಒಗ್ಗಟ್ಟು ಆಗಕ್ಕೆ ಬಿಡಲ್ವಲ್ಲ ಸ್ವಾಮಿ. ಜಲ್ಲಿ ಬೇರೆ, ಮರಳು ಬೇರೆ, ಕಬ್ಬಣ ಬೇರೆ ಮಾಡಿದ್ರೆ ಕಾಂಕ್ರೀಟ್ ಹೆಂಗಾಗುತ್ತೆ ಸ್ವಾಮಿ? ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಿಲ್ಲ ನಾವು. ಎಲ್ಲರಿಗೂ ಸಮಾನ ಹಕ್ಕುಗಳನ್ನ ಕೊಡಿ, ರೋಸ್ಟರ್ನಲ್ಲಿ ಎಲ್ಲರಿಗೂ ಅವಕಾಶ ಕೊಡಿ. ಈ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸಿ. ಮುಂದಿನ ಸೆನ್ಸಸ್ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ದುಡುಕಬೇಡಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಈ ಆಯೋಗ ಏನಿದೆ, ಒಬ್ಬ ನ್ಯಾಯಮಂದ ಸಹಾಯಕ ವರದಿ ಕೊಟ್ಟು ಸುಮ್ಮನಿರ್ಬೇಕು. ಯಾಕೆ ಮಿನಿಸ್ಟ್ರಿಗಳ ಮನೆಗೆ ಹೋಗ್ಬೇಕು? ಯಾಕೆ ಅವ್ರನ್ನ ಭೇಟಿ ಮಾಡಬೇಕು? ಅವ್ರ್ಯಾಕೆ ಇನ್ನೊಬ್ಬರ ಮನೆಯಲ್ಲಿ ಮೀಟಿಂಗ್ ಮಾಡಬೇಕು? ಅವ್ರ್ಯಾಕೆ ಇನ್ನೊಂದು ಸಮುದಾಯಕ್ಕೆ ಕರ್ಕೊಂಡು ಮೀಟಿಂಗ್ ಮಾಡಬೇಕು? ಒಟ್ಟಾಯ್ತು ವರದಿ ಸುಮ್ಮನಿರ್ಬೇಕು. ಆದ್ರೆ ಎಲ್ಲಾ ಕಡೆಗೂ ಹೋಗಿ ಯಾಕೆ ನಾನು ರೋಸ್ಟರ್ನು ನಾನೇ ಮಾಡ್ತೀನಿ ಅಂತ ಹೇಳೋದು? ನಮ್ಮಿತ ಬೇಕಾಗಿಲ್ವಾ? ಯಾವ ಸಮುದಾಯ ನಿಮ್ಮ ಸರ್ಕಾರಕ್ಕೆ 135 ಸೀಟ್ ತಂದುಕೊಟ್ಟಿದೆ? ಯಾವ ಸಮುದಾಯ ನಿಮ್ಮ ಬೆನ್ನಿಗೆ ನಿಂತಿದೆ? ಅದನ್ನ ಯಾವತ್ತೂ ಮರಿಬಾರದು.